ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ನಾಯಕರು ಆದಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಹಾಗೂ ನಮ್ಮ BJP ಪಕ್ಷದ ಯುವ ಮುಖಂಡರು ರಾಜ್ಯದ BJP ಅಧ್ಯಕ್ಷರಾದಂಥ ವಿಜಯಣ್ಣವರು ಸಹ ಇವತ್ತು ನಮ್ಮ ಜಿಲ್ಲೆಯ ಏನು ಇವತ್ತು ಇಡೀ ದೇಶದಲ್ಲಿ ಮೋದಿಯರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅದರಲ್ಲೂ ವಿಶ್ವದಲ್ಲೇ ಒಬ್ಬ ಪ್ರಧಾನಮಂತ್ರಿಯರು ದೊಡ್ಡಣ್ಣ ಅನ್ನೋ ಪರಿಸ್ಥಿತಿ ಬಂದು ಅವರು ಇದ್ದಾರೆ. ಈ ಸನ್ನಿವೇಶದಲ್ಲಿ ದೇವೇಗೌಡರು ಮತ್ತು ಯಡಿಯೂರಪ್ಪ ಸಾಹೇಬರಿಬ್ಬರು ಅವ್ರದ್ದೇ ಆದಂಥ ರಾಜ್ಯದಲ್ಲಿ ಒಂದು ಶಕ್ತಿ ಇದೆ. ಇವತ್ತು ಯಡಿಯೂರಪ್ಪ ಸಾಹೇಬ್ರನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡೆದು ಪ್ರಜ್ವಲ್ಲು ಯುವಕ ಅವ್ರಿಗೂ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ನಾನೇ ಬರ್ತೀನಪ್ಪ, ಬಂದು ಪೂರ್ತಿ ಎಲ್ಲ ಇದು ಮಾಡಿ ಏನು ಗೆಲ್ಲೋದಕ್ಕೆ ನಾವೆಲ್ಲ ಒಟ್ಟಾಗಿ ಇವತ್ತು ರಾಜ್ಯದಲ್ಲಿ 28ಕ್ಕೆ 28 ಸೀಟ್ ಗೆಲ್ಲಬೇಕು ಅನ್ನೋ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ಭಾವನೆಯಿಂದ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಸಾಹೇಬರು, ವಿಜಯಣ್ಣರು, ಎಲ್ಲ BJP ಮುಖಂಡರಿರ್ಬೋದು, ಕುಮಾರಣ್ಣರು ಇರ್ಬೋದು. ಕುಮಾರಣ್ಣರು ಇವತ್ತು ಅವರು ಆಪ್ರೇಷನ್ ಆಗಿದೆ, ಅವರು ನಾಡಿದ್ದು ಬರ್ತಾಯಿದ್ದಾರೆ 25ನೇ ತಾರೀಕು. ಬಂದು ಹಾಸನದಲ್ಲಿ ಒಂದು ಜಂಟಿ ಸಭೆ ಮಾಡಿ ಅವು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇದು ಸಣ್ಣ ಪುಟ್ಟ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನೆಲ್ಲ ಮರೆತು ನಾವೆಲ್ಲ ಮೋದಿಯರ ಮತ್ತು ಯಡಿಯೂರಪ್ಪನವರ ನಾಯಕತ್ವಕ್ಕೆ ಯಾವುದೂ ಧಕ್ಕೆ ಬರದಂಗೆ ನಾವು ನಡ್ಕೊಳ್ತೀವಿ. ಸರ್, ಈಗ ಪ್ರೀತಮ್ ಬಗ್ಗೆ ಇವರು ನಿಮ್ಮ DK ಶಿವಕುಮಾರ್ ಅವರು ಹೇಳ್ತಿದ್ರು, ಪಾದಯಾತ್ರೆ ಮಾಡಿ ನಾವು ಮಾಡ್ತೀವಿ, ಕೇಂದ್ರದಿಂದ ಅನುಮತಿ ಕೊಡಿ. ಈಗ ಅವರ ಅಲಯನ್ಸ್ ಅವರೇ ಬೇಡ ಅಂತಿದ್ದಾರೆ. ಈಗ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ರಾಜ್ಯದ ಜನತೆ ಇದೆಲ್ಲ ತೀರ್ಮಾನಕ್ಕೆ ಬರ್ತಾರೆ. ಸರ್, ಕುಮಾರಸ್ವಾಮಿ ಆರೋಗ್ಯ ಹೇಗಿದೆ ಸರ್? ಈಗ ಕುಮಾರಸ್ವಾಮಿ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ. 10:10ಕ್ಕೆ ಆಪರೇಷನ್ ಮುಗಿದಿದೆ. ಅವ್ರಿಗೆ ಭಗವಂತನ ದಯೆ, ದೇವ್ರ ದಯೆ, ಈಶ್ವರನ ದಯೆ, ದೇವೇಗೌಡರ ದಯೆ, ರಾಜ್ಯದ ಜನತೆ ದಯೆಯಿಂದ ನಮ್ಮ ರೈತಾಪಿ ಜನ ಎಲ್ಲ ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ದಯೆಯಿಂದ ಆರೋಗ್ಯವಾಗಿದೆ.